ಹಾಯ್ ಹಲೋ ನಮಸ್ಕಾರ, ಹಿತನುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗನ್ನು ಆ್ಯಕ್ಚುಲಿ ನಾನು ಮಾಡಿರೋದಲ್ಲ. ಇವತ್ತೊಂದು ಕುಕ್ಕಿಂಗನ್ನು ಹೇಳಿಕೊಡ್ತೇನೆ, ಬಟ್ ನಾನಲ್ಲ, ಬೇರೆಯವ್ರು ನಿಮಗೆ ಹೇಳಿಕೊಡ್ತಾರೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಚಿಕನ್ ಚಿಲ್ಲಿ ಮಾಡ್ತಿದ್ದಾರೆ ನನ್ನ ಅಮ್ಮ. ಇದಕ್ಕೆ ಇಷ್ಟೆಲ್ಲ ಐಟಮ್ ಇಟ್ಟಿದ್ದಾರೆ ನೋಡಿ. ಇದು ಬೇಕಾದಷ್ಟು ಎಣ್ಣೆ ಇಡಬೇಕು, ಗ್ಯಾಸ್ ಉರಿಸ್ಬೇಕು, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ಡ್ರೈ ಆಗ್ತಾ ಫ್ರೈ ಆಗ್ತಾ ಇದೆ. ಬೆಳ್ಳುಳ್ಳಿ ಕಾಯ್ದಿದೆ. ಕಾಯಿ ಮೆಣಸು ಹಾಕಬೇಕು. ನಾವು 4 ಕಾಯಿ ಮೆಣಸು ಹಾಕಿದ್ದೇವೆ. ಈಗ ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಫ್ರೈ ಮಾಡಿ. ತುಂಬ ಕಾಯಬೇಕಂತ ಇಲ್ಲ, ಚಿಲ್ಲಿಗೆ ಇದೇ ಥರ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕು. ಇನ್ನೊಂದು ಗೊತ್ತಾ ಗೈಸ್, ನನಗೆ ಚಿಲ್ಲಿ ಅಂದರೆ ತುಂಬ ಇಷ್ಟ. ನನ್ನ ಅಕ್ಕನವರೆಲ್ಲ ಬಂದಿದ್ದಾರೆ, ಅದಕ್ಕೆ ನಾವು ಚಿಲ್ಲಿ ಮಾಡ್ತಿರೋದು. ನನ್ನ ಅಕ್ಕನಿಗೆ ತುಂಬ ಇಷ್ಟ ಚಿಲ್ಲಿ. ಇಷ್ಟು ಸಾಕು. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಬೇಕು. ಇದನ್ನು ಫ್ರೈ ಮಾಡುವ. ಅದು ನೋಡಿ ಎಷ್ಟು ದೊಡ್ಡ ದೊಡ್ಡ ಕ್ಯಾಪ್ಸಿಕಮ್ ಅಲ್ವಾ. ಇಷ್ಟು ಫ್ರೈ ಆದದ್ದು ಸಾಕು. ಈಗ ನಾವು ಇದಕ್ಕೆ ಸಾಸ್ಗಳನ್ನು ಹಾಕುವ. ಚಿಲ್ಲಿ ಸಾಸನ್ನು ಹಾಕುತ್ತಿದ್ದೇವೆ. ಚಿಲ್ಲಿ ಸಾಸ್ ತುಂಬ ಹಾಕಬೇಡಿ, ಯಾಕೆಂದರೆ ನಾವು ಕಾಯಿ ಮೆಣಸು ಹಾಕಿದ್ದೇವೆ ಅಲ್ಲ. ಇದು ಸೋಯಾ ಸಾಸ್. ಇದು ನನ್ನ ಫೇವ್ರೇಟ್ ಟೊಮೆಟೊ ಸಾಸ್ ನೋಡಿ. ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಕಬಾಬಿಗೆ ಉಪ್ಪು ಹಾಕಿದ ಕಾರಣ ಇದಕ್ಕೆ ಸ್ವಲ್ಪ ಹಾಕಿದರೆ ಸಾಕು. ಇದು ಗಟ್ಟಿಯಾಗಿದೆ ಅಲ್ವಾ, ಇದಕ್ಕೆ ಕಲಸಿಟ್ಟ ಕಾರ್ನ್ಫ್ಲೋರ್ ಹಾಕಬೇಕು. ಮಿಕ್ಸ್ ಮಾಡಬೇಕು. ಈಗ ಕಬಾಬ್ ಹಾಕಬೇಕು. ಮತ್ತೆ ಮಿಕ್ಸ್ ಮಾಡಬೇಕು. ನಮ್ಮ ಚಿಕನ್ ಚಿಲ್ಲಿ ರೆಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಮೇಲೆ ಮೇಲೆ. ನಮ್ಮ ಚಿಲ್ಲಿ ರೆಡಿ ನೋಡಿ. ನೋಡಿದ್ರಲ್ಲ ಚಿಕನ್ ಚಿಲ್ಲಿ ಹೇಗೆ ಮಾಡೋದು ಅಂತ. ನೀವು ಕೂಡ ಟ್ರೈ ಮಾಡೋದನ್ನು ಮರಿಬೇಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.